ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಆಲ್ರೆಡಿ ಸಬ್ಸ್ಕ್ರೈಬರ್ ಆಗಿದ್ರೆ ಥ್ಯಾಂಕ್ ಯು ಸೋ ಮಚ್. ಇವತ್ತು ನಾನು ಮೀಶೋ ಹಾಲ್ ಮಾಡ್ತಿದ್ದೀನಿ ಆಫ್ಟರ್ ವೆರಿ ಲಾಂಗ್ ಟೈಮ್. ಇಟ್ಸ್ ಬೀನ್ ಮೋರ್ ದೆನ್ ಅ ಮಂತ್ ಅಂತ ಅನ್ಸುತ್ತೆ. ನಾನು ಮೀಶೋ ಹಾಲ್ ಮಾಡಿರಲಿಲ್ಲ. ಹಾಲ್ ಮಾಡಬೇಕು ಅಂತ ತರಿಸ್ಕೊಟ್ಟಿದ್ದಲ್ಲ, ಐ ವಾಂಟೆಡ್ ಲೈಕ್ ಸಮ್ ಡೆಕೋರ್ ಐಟಮ್ಸ್, ರೂಮ್ನ ಯಾವುದು ಡೆಕೋರೇಟ್ ಮಾಡೋಕ್ಕೆ ಅಂದ್ಬಿಟ್ಟು ಒಂದಷ್ಟು ಡೆಕೋರೇಟ್ ಐಟಮ್ನ ತರಿಸ್ಕೊಂಡಿದ್ದೀನಿ. ಸೊ ಐ ಶೋ ಯು. ಜಾಸ್ತಿ ಏನಲ್ಲ, 3-4 ಪ್ರಾಡಕ್ಟ್ಸ್ ಅಷ್ಟೇ. ಸೊ ಲೆಟ್ ಸ್ಟಾರ್ಟ್. ಆ್ಯಂಡ್ ತುಂಬ ಜನಕ್ಕೆ ನನ್ನ ಮೀಶೋ ಹಾಲ್ ಇಷ್ಟ, ಅದಕ್ಕೋಸ್ಕರ ಸೊ ಅದು ಒಂದು ಪ್ಲಸ್ ಅಂತ ಅಂದ್ಕೊಂಡು ಸೊ ತರಿಸ್ಕೊಂಡಿದ್ದೀನಿ. ಆ್ಯಂಡ್ ಆಲ್ಸೋ ಇದರಲ್ಲಿ ಅಮೆಝಾನ್ದು ಪ್ರಾಡಕ್ಟ್ಸ್ ಕೂಡ ಇನ್ಕ್ಲೂಡ್ ಆಗಿದೆ. ಇಟ್ಸ್ ಓಕೆ. ಸೊ ಎರಡು ಒಟ್ಟಿಗೆ ಮಾಡಿಬಿಡೋಣ ಅಂತ ಅಂದ್ಕೊಂಡು ಬೆಳಗಿನ ಜಾವನೇ ಕೂತಿದ್ದೀನಿ. ಇಟ್ಸ್ ಟೈಮ್ ಲೈಕ್ 10:30 or 10:40 ಅಂತ ಅನ್ಸುತ್ತೆ. ಬಿಕಾಸ್ ಮೊಬೈಲ್ ಅಲ್ಲಿದೆ, ಇನ್ನೊಂದು ಮೊಬೈಲ್ ಅಲ್ಲಿ ಚಾರ್ಜ್ ಹಾಕಿದ್ದೀನಿ. ಸೊ ಐ ಡೋಂಟ್ ನೋ ಟೈಮ್ ಏನು ಅಂತ ಅಂದ್ಬಿಟ್ಟು. ಸೊ ಲೆಟ್ ಸ್ಟಾರ್ಟ್. ಫಸ್ಟ್ ಐ ಗಾಟ್ ದಿಸ್, ಏನಂತಾರೆ ಅಂತ ಗೊತ್ತಿಲ್ಲ ನನಗೆ, ವಾಸ್ ಅಂತ ಅನ್ಸುತ್ತೆ. ದಿಸ್ ಟು ನಾನು 4 ಇರೋವಂಥದ್ದು ಆರ್ಡ್ರ್ ಮಾಡಿದ್ದೆ, ಆಯಿತಾ. ಬಟ್ 2 ಬಂದಿದೆ. ನೋಡೋಣ ಎಲ್ಲಿ ಸಾಧ್ಯ ಆಗುತ್ತೋ ಅಲ್ಲಿ ಇಡ್ತೀನಿ. ಸಿಸರ್ ತರಬೇಕಿತ್ತು, ಬಂದಿಲ್ಲ. ಓಕೆ, ಇಟ್ ಈಸ್ ಪ್ಲಾಸ್ಟಿಕ್, ಆಯಿತಾ. ನಾನು ಇದನ್ನ ಒಂದು ಸೆರಾಮಿಕ್ ಇರುತ್ತೆ ಅಂತ ಅಂದ್ಕೊಂಡೆ, ಬಟ್ ಇದು ಪ್ಲಾಸ್ಟಿಕ್. ಇದೆರಡೂ ಇದಕ್ಕೆ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ಅನ್ಸುತ್ತೆ. ಸಿ ಅಲ್ಲ. ಸೊ ಇದೆರಡು ತರಿಸ್ಕೊಂಡಿದ್ದೀನಿ. ನಾನು ಒಂದು ಟೇಬಲ್ ಬೇಕು, ಕಸ್ಟಮೈಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಪುಟಾಣಿ ನನ್ನ ಬೆಡ್ ಪಕ್ಕದಲ್ಲಿ ಇಡೋದಕ್ಕೆ. ಇಲ್ಲ ಅಂದರೆ ಕಮರ್ಷಿಯಲ್ ಸ್ಟ್ರೀಟು ಅಥವಾ ಇಲ್ಲಿ ಏನಾದರೂ ನಿಯರ್ ಬೈ ಸ್ಟೋರಲ್ಲಿ ಆ ಥರ ಒಂದು ಇದು ಸಿಕ್ಕಿದ್ರೆ, ಟೇಬಲ್ ಸಿಕ್ಕಿದ್ರೆ ಅದನ್ನು ತೊಗೊಂಡು ಬಂದು ಇಲ್ಲಿ ಇಟ್ಕೊಳ್ತೀನಿ. ಸೊ ನನಗೂ ಸ್ವಲ್ಪ ಪಾಸಿಟಿವ್ ವೈಬ್ಸ್ ಬರುತ್ತೆ. ಬಿಕಾಸ್ ಆ ಟೇಬಲ್ ಮೇಲೆ ಏನು ಇಡಬೇಕು ಅಂತ ಇಮ್ಯಾಜಿನ್ ಮಾಡ್ಕೊಂಡಿದ್ದೀನಿ ನನ್ನ ಓನ್ ಪಿಂಟ್ರೆಸ್ಟಲ್ಲಿ, ಅಂದರೆ ನನ್ನ ಬ್ರೈನ್ ಪಿಂಟ್ರೆಸ್ಟಲ್ಲಿ. ಸೊ ನೋಡೋಣ, ಇನ್ ಕೇಸ್ ನಂಗೆ ಅದೇ ಥರ ಟೇಬಲ್ ಸಿಕ್ಕಿದ್ರೆ ತೊಗೊಳ್ತೀನಿ, ಅಂದರೆ ಕಸ್ಟಮೈಸ್ ಮಾಡ್ಕೊಳ್ಬೇಕು. ಸೊ ಫಸ್ಟ್ ಐ ಬಾಟ್ ದೀಸ್ ಟು ಲೈಕ್ ವಾಸ್ ಏನಿದೆ ಅದು. ಇಟ್ಸ್ ಅ ಪ್ಲಾಸ್ಟಿಕ್. ಇದನ್ನ ಕೆಳಗೆ ಬಿದ್ದರೂ ಹೊಡೆದೋಗಲ್ಲ. ಸೊ ಇಟ್ಸ್ ಗುಡ್. ನಾನಿರೋ ಅಂಥ ಹರಿಬರಿಲಿ ಅಥವಾ ನಾನಿರೋ ಅಂಥ ಒಂದು ಏನಂತಾರೆ ಅಡ್ಡಂಪಟ್ಟ ಇರ್ತೀನಲ್ವಾ. ಸೊ ಅದು ಎಲ್ಲಿ ಬೀಳಿಸಿ ಹೊಡೆದಾಕ್ತೀನಿ. ಅದ್ರ ಬದಲು ಈ ಥರದ್ದು ಬೆಟರ್ ಅಂತ ಅನ್ಸುತ್ತೆ ನನಗೆ ಸ್ಪೆಷಲಿ. ಬಟ್ ದಿಸ್ ಇಸ್ ಸೆರಾಮಿಕ್. ಈ ವಾಸ್ ಏನಿದೆ ಜೋಪಾನವಾಗಿ ಹ್ಯಾಂಡಲ್ ಮಾಡಬೇಕು. ಸೊ ಫಸ್ಟ್ ಐ ಗಾಟ್ ದಿಸ್. ಪ್ರೈಸ್ ಏನಿದ್ರು ಎಲ್ಲರೂ ಮೆನ್ಷನ್ ಮಾಡಿರ್ತೀನಿ, ಕೋಡು ಮೆನ್ಷನ್ ಮಾಡಿರ್ತೀನಿ, ಓಕೆನಾ. ಸೊ ಫಸ್ಟ್ ದಿಸ್. ಓಕೆ, ಸೆಕೆಂಡ್ ಐಟಮ್ ಆ ವಾಸ್ಗೆ ಸೂಟ್ ಆಗೋ ಅಂಥದ್ದು ತೊಗೊಂಡಿದ್ದೀನಿ. ಬಟ್ ಇದರಲ್ಲಿದೆ, ಅದು ಗೊತ್ತಿಲ್ಲ ಹೇಗೆ ಸೂಟ್ ಆಗುತ್ತೋ ಇಲ್ವೋ ಅಂತ ಅಂದ್ಬಿಟ್ಟು. ಬಟ್ ಐ ಬಾಟ್ ಫ್ಲವರ್ಸ್, ಕ್ಯೂಟ್ ಫ್ಲವರ್ಸ್, ಆಯಿತಾ. ಇದು ಥರ ರಬ್ಬರ್ ಬ್ಯಾಂಡ್ ಥರ ಇದೆ, ಬಟ್ ಸಖತ್ತಾಗಿದೆ. ಯು ಗೆಟ್ ಲೈಕ್ 6 ಫ್ಲವರ್ಸು. 6 ಫ್ಲವರ್ಸಿಗೆ ನಿಮಗೆ ಲೈಕ್ 250 ಏನೋ ಆಯಿತು ನನಗೆ. ನೀವು ಇದು ಈ 1 ಫ್ಲವರ್ನ ಹಿಂಗೆಲ್ಲ ಬೆಂಡ್ ಮಾಡ್ಬೋದು ಅಂತ ಅನ್ಸುತ್ತೆ. ಎಸ್ ಮಾಡ್ಬೋದು. ಇದೂ ಅಷ್ಟೇ, ಈ ಥರ ಓಪನ್ ಎಲ್ಲ ಮಾಡ್ಬೋದು. ಸಿ ಇಲ್ಲ, ಓಪನ್ ಮಾಡೋಂಗಿಲ್ಲ, ಕಿತ್ತೋಗ್ಬಿಡುತ್ತೆ. ಸೊ ಈ ಥರ ಇದೆ. ಸೊ ನಿಮಗೆ 6 ಫ್ಲವರ್ಸ್ ಸಿಗುತ್ತೆ. ಇದರಲ್ಲಿ ಕಲರ್ಸ್ ಇದೆ ನಿಮಗೆ, ಆಯಿತಾ. ಡಿಫ್ರೆಂಟ್ ಕಲರ್ಸ್ ಇರುತ್ತೆ. ಪಿಂಕ್ ಇದೆ, ಆಮೇಲೆ ಮಲ್ಟಿ ಕಲರ್ ಥರ ಇದೆ, ನಿಯಾನ್ ಕಲರ್ಸ್ ಇದೆ. ಬಟ್ ವೈಟ್ ಚೆನ್ನಾಗಿ ಕಾಣ್ತಾ ಇಲ್ಲ, ಬಟ್ ಇಟ್ಸ್ ಓಕೆ. ಸೊ ಇಲ್ಲಿ ಬಟ್ ಸಕ್ಕತ್ತಾಗಿದೆ ಅಲ್ವಾ, ಎಷ್ಟು ಚಂದ ಕಾಣ್ತಿದೆ ನೋಡಿ. ಇದರಲ್ಲಿ 3 ಫ್ಲವರ್ಸ್ ಹಾಕ್ತೀನಿ, ಬಟ್ ಕಡಿಮೆ ಆಗುತ್ತೆ. 3 ಫ್ಲವರ್ಸ್ ಏನಿದೆ ಕಡಿಮೆ ಅಂತ ಅನ್ಸುತ್ತೆ ಈ ವಾಸ್ಗೆ. ವಾವ್, ದಿಸ್ ಇಸ್ ಲುಕಿಂಗ್ ಸೋ ಪ್ರಿಟಿ. ದಿಸ್ ಇಸ್ ಮೈ ಸೆಕೆಂಡ್ ಪರ್ಚೇಸ್. ಇದರಲ್ಲಿ ನಿಮಗೆ ಕಲರ್ಸ್ ಇದೆ, ಪಿಂಕ್ ಇದೆ, ಎಲ್ಲೋ ಇದೆ, ಆ್ಯಂಡ್ ಒಂಥರ ನಿಯಾನ್ ಕಲರ್ಸ್ ಇದೆ. ಐ ಥಿಂಕ್ ಪಿಂಕ್ ತೊಗೋಬೇಕಿತ್ತು ಅಂತ ಅನಿಸ್ತಾರೆ ಇವಾಗ. ಇಟ್ಸ್ ಓಕೆ. ವೈಟ್ ಲುಕ್ಸ್ ಗುಡ್ ಬಿಕಾಸ್ ವೈಟ್ ಒಂಥರ ಡೀಸೆಂಟ್, ಪೀಸ್ಫುಲ್. ಸೊ ವೈಟ್ ಇಸ್ ಗುಡ್. ಸೊ ಇದು ನನ್ನ ಸೆಕೆಂಡ್ ಪರ್ಚೇಸ್. ಆ್ಯಂಡ್ ನೆಕ್ಸ್ಟು ಅಷ್ಟೇ ವಿಡಿಯೋ ಪರ್ಪಸಿಗೆ ಅಂತ ತಗೊಂಡಿದ್ದು ಫರ್ ಕ್ಲಾತ್ ಬರುತ್ತೆ ಗೊತ್ತಾ, ಅದನ್ನ ತಗೊಂಡಿದ್ದು. ಎಸ್, ಎಲ್ಲ ಆಲ್ಮೋಸ್ಟ್ ವೈಟ್ ಇದೆ. ಸ್ವಲ್ಪ ಕ್ಲೀನಾಗಿ ನೋಡ್ಕೋಬೇಕು. ಸಕ್ಕದಾಗಿದೆ. ವಾವ್, ಖುಷಿಯಾಗಿದೆ. ಸೊ ಫರ್ ಕ್ಲಾತ್ ತಗೊಂಡಿದ್ದೀನಿ. ನಾನು ಪ್ರಾಡಕ್ಟ್ ಇದು ತೋರಿಸ್ಬೇಕು ಅಂತ ಇದ್ದಾಗ ಸೊ ಇದು ಯೂಸ್ ಆಗತ್ತೆ. ಇದಿಟ್ಬಿಟ್ಟು ಈ ಥರ ವಾಸ್ ಇಟ್ಬಿಟ್ಟು ಟೇಬಲ್ ಮೇಲೆ ಇದನ್ನ ಇಟ್ಬಿಟ್ಟು ಒಂಥರ ಚೆನ್ನಾಗಿ ಕಾಣುತ್ತೆ. ನಾವೇನೇ ಒಂದು ತೋರಿಸಿದ್ರು ಕೂಡ ಚೆನ್ನಾಗಿ ನೀಟಾಗಿ ಕಾಣುತ್ತೆ ಅಂದ್ಬಿಟ್ಟು ಈ ಕ್ಲಾತ್ನ ತೊಗೊಂಡೆ. ಆಲ್ಮೋಸ್ಟ್ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಿದೆ ಇದನ್ನು ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ.
ಬಟ್ ತಗೊಳಕ್ ಆಗಿರ್ಲಿಲ್ಲ. ಏನೋ ಗೊತ್ತಿಲ್ಲ, ಸಡನ್ ಆಗಿ ನಾನು ಮೊನ್ನೆ ಚಿಕ್ಕಪೇಟೆಗೆ ಹೋದಾಗ ಕೇಳಿದೆ ಫರ್ ಕ್ಲಾತ್ ಇದೆಯಾ ಅಂತ. ನನಗೆ ಅಷ್ಟು ಐಡಿಯಾ ಇಲ್ಲ ಅಲ್ಲಿ ಶಾಪ್ಸ್ ಬಗ್ಗೆ ಎಲ್ಲ. ಸೊ ಆಮೇಲೆ ಇಲ್ಲ ಮೇಡಮ್ ಅಂದ್ರು. ಬಿಡು ಅಂದ್ಬಿಟ್ಟು ಅಲ್ಲೇ ನಿಂತ್ಕೊಂಡೇನೆ ಮೀಶೋದಲ್ಲಿ ಹುಡುಕ್ತೆ, ಸಿಕ್ಬಿಡ್ತು. ಸೊ ತಗೊಂಡ್ಬಿಟ್ಟೆ. ಇದು ನನಗೆ 180 ಏನೋ ಬಿತ್ತು ಅಷ್ಟೇ, ಪರವಾಗಿಲ್ಲ. 1 ಮೀಟರ್ ಲೆಕ್ಕ ಥರ ಇದೆ ಅಂತ ಅನ್ಸುತ್ತೆ. ಚೆನ್ನಾಗಿದೆ ನೋಡಿ ಈ ಥರ. ಸಿ ದಿಸ್ ಲುಕ್ ಸೋ ಬ್ಯೂಟಿಫುಲ್ ಅಲ್ವಾ? ಆ ಥರ ನೀಟಾಗಿ ಕ್ಲೀನಾಗಿ ಕಾಣುತ್ತೆ, ಹಾಗಾಗಿ ಇದನ್ನು ತೊಗೊಂಡಿದ್ದು. ಸೊ ದಿಸ್ ಇಸ್ ಮೈ 3rd ಪರ್ಚೇಸ್. ಆ್ಯಂಡ್ ನೆಕ್ಸ್ಟ್ ಐಟಮು, ನಾನು ಮಲ್ಕೊಳ್ತೀನಲ್ಲ, ನಾನು ಮಲ್ಕೊಳ್ಳೋದ್ರ ಮೇಲೆ ಇರಬೇಕು ಅಂತ ಅಂದ್ಬಿಟ್ಟು ಹ್ಯಾಂಗಿಂಗ್ಸ್ನ ತೊಗೊಂಡಿದ್ದೀನಿ. ನಾನು 2 ಹ್ಯಾಂಗಿಂಗ್ಸ್ನ ಆರ್ಡರ್ ಮಾಡಿದ್ದು. ಓಕೆ, 2 ಒಟ್ಟಿಗೆ ಬಂದ್ಬಿಟ್ಟಿದೆ. ನಾನು ಬೇರೆ ಬೇರೆ ಬರುತ್ತೆ ಅಂತ ಅಂದ್ಕೊಂಡಿದ್ದೆ. ಓಕೆ, ಗುಡ್. ಇದು ಹೆಂಗೆ ಹಿಂಗೆ ಅಂತ ಅನ್ಸುತ್ತೆ. ಸೊ ಈ ಥರ ಇದೆ ಹ್ಯಾಂಗಿಂಗ್ಸು. ಸಿ ಫಸ್ಟ್ ಹ್ಯಾಂಗಿಂಗ್, ಇಲ್ಲಿ ನಾನು ಏನಾದರೂ ಫ್ಲವರ್ ಇಡೋಣ ಅಂತ, ಆದರೆ ಮನಿ ಪ್ಲಾಂಟ್, ಒರಿಜಿನಲ್ ಮನಿ ಪ್ಲಾಂಟ್, ನಾಟ್ ಪ್ಲಾಸ್ಟಿಕ್ ವಾಲ. ಸೊ ಇಲ್ಲಿ ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲೊಂದು ಬೆಡ್ ಇದೆಯಲ್ಲ ಅದ್ರ ಮೇಲೆ. ಇದು 1 ಲೇಯರ್ ಆಯಿತಾ. ದಿಸ್ ವಾಸ್ ಅರೌಂಡ್ ಲೈಕ್ 180 rupees ಏನೋ ಗೊತ್ತು. ನಂಗೆ ಕಾಸ್ಟ್ ಅಷ್ಟು ನೆನಪಿಲ್ಲ, ಯಾಕಂದರೆ ಇದೆಲ್ಲ ಮಾಡಿ ಆಲ್ಮೋಸ್ಟ್ 1 month 2 months ಮೇಲೇನೆ ಆಯಿತು. ಬಟ್ ನಾನು ಹಾಲ್ ಮಾಡೋಕ್ಕಾಗಿರಲಿಲ್ಲ. ಸೊ ಇದು ಫಸ್ಟ್ ಹ್ಯಾಂಗಿಂಗ್ಸ್. ಇನ್ನೊಂದು 2 ಲೇಯರ್ಸ್ದು. ಸೊ 1 sec, ಹೋಲ್ಡ್ ಆನ್. ನೋಡ್ತೀನಿ 1 ಲೇಯರ್ ಚೆನ್ನಾಗಿ ಕಾಣುತ್ತಾ 2 ಲೇಯರ್ ಚೆನ್ನಾಗಿ ಕಾಣುತ್ತಾ ಅಂತ ನೋಡ್ಬಿಟ್ಟು ನಾನು ಹ್ಯಾಂಗ್ ಮಾಡ್ತೀನಿ. ಸಿ ದಿಸ್ ಇಸ್ 2 ಲೇಯರ್ಸ್. ಕಾಣ್ತಿದ್ಯಾ? ನನಗೆ ಎಷ್ಟೊಂದು ಜನ ಫೋಟೋಸ್ ಕಳಿಸಿದ್ರೆ ಆಯ್ತಾ ಇನ್ಸ್ಟಾಗ್ರಾಮಲ್ಲಿ, ಅಕ್ಕ ಈ ಥರ ಮಾಡಿ ಅಕ್ಕ, ಈ ಲೋಟಸ್ ಇರೋದೆ ಅದ್ರ ಹಿಂದೆ ನೀವು ವೈಟ್ ಕರ್ಟನ್ ಹಾಕ್ಬಿಟ್ಟು ಲೈಟ್ ಎಲ್ಲ ಹಾಕಿ ಅಂದ್ಬಿಟ್ಟು ಲೈಟ್ ತಗೊಂಡು ಬಂದಿದ್ದೀನಿ. ಇವಾಗ ಏನು ಗೊತ್ತಾ, ಇದು ಪುಟ್ಟ ಬ್ಯಾಕ್ಗ್ರೌಂಡ್ ಥರ ಅಷ್ಟೇ, ನನಗೆ ಶಾರ್ಟ್ಸ್ ಮಾಡೋದಕ್ಕೆ ಅದಕ್ಕೆ ಯೂಸ್ ಆಗುತ್ತೆ. ಸಿ ಈ ಥರ ಮಾಡಿದಾಗ ನಾನು ಇದು ಏನು ನನಗೆ ಯೂಸ್ ಆಗಲ್ಲ. ಸೊ ನಾನು ಇವಾಗ ಅಡ್ಜಸ್ಟ್ ಮಾಡಿ ಆ ಲೋಟಸ್ ಕಾಣೋ ಥರನೇ ಬ್ಯಾಕ್ಗ್ರೌಂಡ್ನ ಸೆಟ್ ಮಾಡಿದ್ದೀನಿ. ಐ ಕ್ಯಾನ್ ಸಿ ಫ್ರಮ್ ದ ಮಿರರ್. ಸೊ ನೋಡೋಣ, ಅಲ್ಲಿ ಮಾಡ್ಕೊಳ್ತೀನಿ, ಚೆನ್ನಾಗಿ ಕಾಣುತ್ತೆ. ಸೊ ಇದು 2 ಲೇಯರ್ಸ್. ಇಲ್ಲೂ ಸಾಧ್ಯ ಆದರೆ ಗೊಂಬೆ ಇಲ್ಲ ಮನಿ ಪ್ಲಾಂಟ್ ಏನಾದರೂ ಇರಬೇಕು ಪುಟಾಣಿದು. ಎಸ್, ದಿಸ್ ಇಸ್ ಮೈ 4th ಪರ್ಚೇಸ್. ಇದೆಲ್ಲನೂ ಮೀಶೋದು. ಆ್ಯಂಡ್ ಇನ್ನೊಂದು ಅಷ್ಟೇ ಅನ್ಸುತ್ತೆ ಮೀಶೋನ ನಾನು ತೊಗೊಂಡು ಬಂದಿರೋದು ರೈಟ್ ನಾವು. ಆ್ಯಂಡ್ ಅಮೆಝಾನಲ್ಲಿ ಏನು ತರಿಸ್ಕೊಂಡೆ ಅಂತ ತೋರಿಸ್ತೀನಿ ನಿಮಗೆ. ಫಸ್ಟ್ ಅಮೆಝಾನ್ ನಾನು ಚಾಕ್ಲೇಟ್ ಮೋಲ್ಡ್ ಅಂತ ತರಿಸಿದ್ದೀನಿ. ಚಾಕ್ಲೇಟ್ ಮೋಲ್ಡ್ ಯಾಕೆ ಅಂತ ಹೇಳ್ತೀನಿ. ಚಾಕ್ಲೇಟ್ ಮೋಲ್ಡ್ನ ತರಿಸ್ಕೊಂಡೆ ಬಿಕಾಸ್ ಐ ವಾಂಟೆಡ್ ಟು ಟ್ರೈ ಕುನಾಫಾ ಒನ್ಸ್ ಅಗೇನ್. ಮೊನ್ನೆ ಆಸೆ ಸೀರಿಯಲಿಗೆ ಹೋದಾಗ ಅಮೃತ ಅಕ್ಕನ ಕೇಳಿದಾಗ ಹೇಗೆ ಅದು ಮಾಡೋದೆಲ್ಲ ಚೆನ್ನಾಗಿ ಬಂದೈತಾ ಅಂತ. ಅವ್ರು ಹೇಳಿದ್ರು ನಾನು ಹೇಗೆ ಮಾಡಿದ್ದೀನಿ ಅದನ್ನೇ ಫಾಲೋ ಮಾಡು, ನಿಮಗೆ ಪಕ್ಕ ಅದೇ ಥರ ಬರುತ್ತೆ ಅಂತ. ಸೊ ನಾನು ಒಂದು ಮೋಲ್ಡ್ನ ತರಿಸ್ಕೊಂಡಿದ್ದೀನಿ. ಆ್ಯಂಡ್ ಪಿಸ್ತಾಶಿಯೋ ಕ್ರೀಮ್ ತರಿಸ್ಕೊಂಡಿದ್ದೀನಿ ಅಮೆಝಾನ್. ಅದು ಫ್ರಿಜ್ಜಲ್ಲಿದೆ, ಅದೇನು ತೋರಿಸೋ ಅವಶ್ಯಕತೆ ಇಲ್ಲ. ಮತ್ತು ಇನ್ನೊಂದು ತಹನಿ ಏನೋ ಒಂದು ಹೇಳಿದ್ರು, ಅದನ್ನು ತರಿಸ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಕುನಾಫಾದು ವ್ಲಾಗ್ ಬರುತ್ತೆ ಆಯಿತಾ. ನಾನು ಟೈಮ್ ಸಿದಾಗ ವ್ಲಾಗ್ ಮಾಡ್ತೀನಿ. ಕುನಾಫಾ ಚಾಕ್ಲೇಟ್ ಟ್ರೈ ಮಾಡೇ ಬಿಡೋಣ. ಲಾಸ್ಟ್ ಟೈಮ್ ನಾನು ಪಿಸ್ತಾಶಿಯೋ ಕ್ರೀಮ್ ಯೂಸ್ ಮಾಡಿದ್ರೆ ಬಟ್ ಇಟ್ ವಾಸ್ ಗುಡ್. ಸೊ ಈ ಸರ್ತಿ ಪ್ರಾಪರಾಗಿ ಟ್ರೈ ಮಾಡೋಣ ಅಂದ್ಬಿಟ್ಟು ಮೋಲ್ಡ್ನೆಲ್ಲ ತರಿಸ್ಕೊಂಡಿದ್ದೀನಿ. ಸೊ ಚಾಕ್ಲೇಟ್ ಥರನೇ ಕಾಣಿಸ್ಲಿ ಅಂದ್ಬಿಟ್ಟು. ಇವಾಗ ಏನು ಗೊತ್ತಾ, ಬೆಂಗಳೂರಲ್ಲಿ ಕೂಡ ನಮಗೆ ರೆಸ್ಟೋರೆಂಟ್ಸ್ ಅಂತೀನಿ, ಔಟ್ಲೆಟ್ಸ್ ಓಪನ್ ಆಗಿದೆ ಕುನಾಫಾ ಚಾಕ್ಲೇಟ್ದು ಎಲ್ಲ. ನಾನು ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇರ್ತೀನಲ್ಲ, ಸಿಗ್ತಾ ಇರುತ್ತೆ ನನಗೆ. ಸೊ ಯಾವಾಗಾದ್ರೂ ಹೋಗಿ ಟ್ರೈ ಮಾಡ್ತೀನಿ. ಸೊ ಇದನ್ನು ಫಸ್ಟ್ ಮೋಲ್ಡ್ನ ತರಿಸ್ಕೊಂಡಿದ್ದೀನಿ. ಆ್ಯಂಡ್ ಮ್ಯಾನಿಫೆಸ್ಟೇಷನ್ಗೆ ಅಂತ ಒಂದಷ್ಟು ಬುಕ್ಸ್ನ ನೋಡಿದ್ದೆ ನಾನು. ಸೊ ಅದನ್ನು ನಾನು ಓದಬೇಕಿತ್ತು, ಹಾಗಾಗಿ ತರಿಸ್ಕೊಂಡೆ. ಆಲ್ರೆಡಿ ಸಿ ಮ್ಯಾನಿಫೆಸ್ಟೇಷನ್ ಓದ್ಬಿಟ್ಟೆ ಬರಬೇಕು ಅನ್ನೋದೇನೂ ಇಲ್ಲ, ಬಟ್ ಓದಿದ್ರೆ ನಿಮಗೆ ಇನ್ನೊಂದು ಬೆಟರ್ ನಾಲೆಜ್ ಇರುತ್ತೆ ಅಂತ ಅಂದ್ಬಿಟ್ಟು ಅಷ್ಟೇ. ಸೊ ಹಾಗಾಗಿ ತರಿಸ್ಕೊಂಡಿದ್ದು ನಾನು. ಕನ್ನಡದಲ್ಲಿ ತರಿಸ್ಕೊಂಡಿದ್ದೀನಿ, ಇಂಗ್ಲೀಷ್ ವರ್ಷನ್ ನಾನು ತರಿಸ್ಕೊಂಡಿಲ್ಲ. ಕನ್ನಡ ಇಸ್ ಲೈಕ್ ಬೆಟರ್ ಫಾರ್ ಎಸ್. ಆಕರ್ಷಣೆಯ ಸಿದ್ಧಾಂತ ಅಂದ್ಬಿಟ್ಟು, ದ ಲಾ ಆಫ್ ಅಟ್ರಾಕ್ಷನ್. ನೀವು ಯಾರನ್ನೇ ಕೇಳಿದ್ರು ಈ ಬುಕ್ನ ಸಜೆಸ್ಟ್ ಮಾಡ್ತಾರೆ, ಲಾ ಆಫ್ ಅಟ್ರಾಕ್ಷನ್ ಓದಿ ಅಂತ ಹೇಳ್ತಾರೆ. ಸೊ ನಾನು ಕನ್ನಡದಲ್ಲೇ ತರಿಸ್ಕೊಂಡಿದ್ದೀನಿ. ಸೊ ನನಗೆ ಇನ್ನೂ ಬೆಟರ್ ಆಗಿರುತ್ತೆ, ಇನ್ನೂ ಲೈಕ್ ಚೆನ್ನಾಗಿ ಅರ್ಥ ಆಗುತ್ತೆ ಅಂದ್ಬಿಟ್ಟು ಕನ್ನಡದಲ್ಲಿ ತರಿಸ್ಕೊಂಡಿರೋದು. ಸೊ ದಿಸ್ ವಾಸ್ ದ ಫಸ್ಟ್ ಬುಕ್. ಇದು ನನಗೆ 299 rupees ಕಾಸ್ಟ್ ಆಯಿತು, ಬಟ್ 299 ಇರಲ್ಲ, ಇನ್ನೂ ಕಡಿಮೆ ಇರುತ್ತೆ. ಸೊ ದಿಸ್ ಇಸ್ ಒನ್ ಆಫ್ ದಿ ಪರ್ಚೇಸ್ ಫ್ರಮ್ ಅಮೆಝಾನ್. ಆ್ಯಂಡ್ ನೆಕ್ಸ್ಟ್ ಕೂಡ 3 ಬುಕ್ ತರಿಸ್ಕೊಂಡಿದ್ದೀನಿ, ಓಕೆನಾ, ಲೈಕ್ ಮ್ಯಾನಿಫೆಸ್ಟೇಷನ್ಗೆ ಅಂದ್ಬಿಟ್ಟು. ಬಿಕಾಸ್ ಐ ಮೀನ್ ಟು ಲೈಕ್ ಮ್ಯಾನಿಫೆಸ್ಟೇಷನ್. ಸೊ ಎಸ್, ಇಟ್ ಈಸ್ ವರ್ಕಿಂಗ್ ಫಾರ್ ಮೀ ಅನ್ನೋ ಲೆವೆಲಿಗೆ ಬಂದ ಮೇಲೆ ಇದೆಲ್ಲ ತರ್ಸ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ದೆ ನಾನು. ಯಾವಾಗ ಟೈಮ್ ಸಿಗುತ್ತೋ ಅವಾಗ ಓದ್ತೀನಿ. ಸೊ ಇದು ಆಸ್ಕ್ ಆ್ಯಂಡ್ ಇಟ್ ಈಸ್ ಗಿವನ್. ಇದು ತುಂಬ ಜನ ಸಜೆಸ್ಟ್ ಮಾಡಿರೋಂಥ ಬುಕ್ಕು, ಬಟ್ ಇದು ಕನ್ನಡದಲ್ಲಿ ಇಲ್ಲ. ನಾನು ಕನ್ನಡದಲ್ಲಿ ಹುಡುಕ್ತೆ, ಸಿಗಲಿಲ್ಲ ನಿಮಗೆ. ಸೊ ಲರ್ನಿಂಗ್ ಟು ಮ್ಯಾನಿಫೆಸ್ಟ್ ಯುವರ್ ಡಿಸೈರ್ಸ್ ಅಂತ ಇದೆ. ಡೆಫಿನೆಟ್ಲಿ ಹೇಳ್ತೀನಿ, ನೀವು ಒಂದು ಪರ್ಟಿಕ್ಯುಲರ್ ಥಿಂಗ್ನ ಮ್ಯಾನಿಫೆಸ್ಟ್ ಮಾಡಿ ನೋಡಿ ವಿತ್ ದ ಪಾಸಿಟಿವ್ ನೋಟ್ಸ್, ಆ ವೈಬ್ರೇಷನ್ ನಿಮಗೆ ಮ್ಯಾಚ್ ಆಯಿತು ಅಂದರೆ ಡೆಫಿನೆಟ್ಲಿ ಯು ವಿಲ್ ಅಚೀವ್ ಇಟ್. ಬಿಕಾಸ್ ನಾನು ಅದನ್ನು ತುಂಬ ಸರ್ತಿ ಅಬ್ಸರ್ವ್ ಮಾಡಿ ನನಗೆ ಅದು ಆಗಿದೆ ಕೂಡ. ರಿಯಲಿ ಬಿಲೀವ್ ಇನ್ ಮ್ಯಾನಿಫೆಸ್ಟೇಷನ್. ಸೊ ಇದೊಂದು ಪುಸ್ತಕ, ಓಕೆನಾ, ದಿಸ್ ಇಸ್ ಫ್ರಮ್ ಅಮೆಝಾನ್. ಆ್ಯಂಡ್ ಇನ್ನೊಂದು ಬುಕ್ಕು ಸಿಕ್ಕಾಪಟ್ಟೆ ಕಾಸ್ಟ್ಲಿ, ನೀವೇನು ತರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಜಸ್ಟ್ ಅದೇ ಹೇಳಿದ್ರೆ, ನಿಮ್ಮ ಡಿಸೈರ್ಸ್ನ ನೀವು ವಿತ್ ದ ಪಾಸಿಟಿವ್ ವೈಬ್ಸ್, ವಿತ್ ಫೀಲಿಂಗ್ಸ್ ನೀವು ಅದನ್ನು
ಏನಂದ್ರೆ ಅಫರ್ಮ್ ಮಾಡಿಬಿಟ್ರೆ ಯು ವಿಲ್ ಅಚೀವ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಟ್ ಈ ಬುಕ್ಕು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದೆ, ನೀವೇನು ತರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ದ ಪವರ್ ಆಫ್ ಅವೇರ್ನೆಸ್, ಇವ್ರ ಹೆಸರು ನಾನು ಕರೆಕ್ಟಾಗಿ ಪ್ರೊನೌನ್ಸ್ ಮಾಡ್ತಿಲ್ಲ ಗೊತ್ತಿಲ್ಲ, ನೆವಿಲಿ ಗೋಡಾರ್ಡ್, ವಾಟ್ ಇಸ್ ಐ ಡೋಂಟ್ ನೋ, ಐ ಆಮ್ ಸಾರಿ ಇಫ್ ಐಮ್ ಪ್ರೊನೌನ್ಸಿಂಗ್ ರಾಂಗ್, ಐ ಆಮ್ ಸಾರಿ ಸರ್. ಸೊ ಈ ಪುಸ್ತಕ ತುಂಬಾ ಕಾಸ್ಟ್ಲಿ, ದಿಸ್ ವಾಸ್ ಅರೌಂಡ್ ಲೈಕ್ 1000 ಚೇಂಜ್ ಏನೋ ಆಯಿತು ನನಗೆ, ಎಷ್ಟೋ ಬಿತ್ತಿದ್ದು. ತುಂಬ ಏನಂತಾರೆ ಇಂಗ್ಲೀಷಲ್ಲೇ ಇದೆ, ಎಲ್ಲ ಸಣ್ಣ ಸಣ್ಣ ಲೈಕ್ ಚಾಪ್ಟರ್ಸ್ ಇದು. ದ ಕ್ರೌನ್ ಆಫ್ ದಿ ಮಿಸ್ಟ್ರೀಸ್ ಅಂತೆ. ಸೊ ಡೆಫಿನೆಟ್ಲಿ ಇದನ್ನು ಓದ್ತೀನಿ. ಪುಟಾಣಿ ಚಾಪ್ಟರ್ಸ್ ಇದೆ ಇದರಲ್ಲಿ. ಸಿ ಒಂದು ಚಾಪ್ಟರ್ ನಿಮಗೆ 2-3 ಪೇಜಸ್ ಅಲ್ಲೇ ಮುಗ್ದೋಗುತ್ತೆ ಅಂತ ಅನ್ಸುತ್ತೆ. ಅಟೆನ್ಷನು ಮುಗ್ದೋಯ್ತು ಇಲ್ಲೊಂದು ಪೇಜಲ್ಲೇ. ಸೊ ಈ ಥರ ಇದೆ. ನೆಕ್ಸ್ಟು ಕ್ರಿಯೇಷನು, ತುಂಬ ಕಾಸ್ಟ್ಲಿ ಪುಸ್ತಕ ಇದೊಂದೇ. ನಾನು ಡೆಫಿನೆಟ್ಲಿ ಇದನ್ನು ಓದ್ತೀನಿ. ಓದ್ಬಿಟ್ಟು ತುಂಬ ಚೆನ್ನಾಗಿತ್ತು ಅಂದರೆ, ಇದರಿಂದ ನನಗೆ ಏನಾದರೂ ಚೇಂಜಸ್ ಆಯಿತು ಅಂದರೆ ನಾನು ನಿಮಗೆ ಡೆಫಿನೆಟ್ಲಿ ರೆಕಮೆಂಡ್ ಮಾಡ್ತೀನಿ, ನೀವು ಬೈ ಮಾಡಿ. ಯಾಕಂದರೆ ತುಂಬ ಜನ, ಲಕ್ಷಾಂತರ ಜನ ಈ ಬುಕ್ನ ರೆಕಮೆಂಡ್ ಮಾಡಿದ್ದಾರೆ. ಸೊ ಇದೊಂದು ನಾನು ತೊಗೊಂಡಿದ್ದೀನಿ. ಇದು ಫ್ರಮ್ ಅಮೆಝಾನ್. ಇದು ಒಂದೇ ವರ್ಷನ್ ಸಿಗುತ್ತೆ. ತುಂಬ ಸತಿ ಔಟ್ ಆಫ್ ಸ್ಟಾಕ್ ಇತ್ತು ನಾನು ನೋಡಿದಾಗ, ಬಟ್ ಏನೋ ಗೊತ್ತಿಲ್ಲ, ಸಿಕ್ಬಿಟ್ಟು ತೊಗೊಂಡ್ಬಿಟ್ಟೆ. ನೆವಿಲಿ ಗಾಡರ್ಡ್. ಒಂದ್ಸತಿ ನಾನು ನೋಡ್ತೀನಿ ಇದರ ಹೇಗೆ ಪ್ರೊನೌನ್ಸ್ ಮಾಡೋದು ಇವ್ರ ಹೆಸರನ್ನ ಅಂತ. ತಪ್ಪಾಗಿ ಪ್ರೊನೌನ್ಸ್ ಮಾಡಿದ್ರೆ ಐ ಆಮ್ ಸಾರಿ ಸರ್. ಸೊ ಇದೊಂದು ಪುಸ್ತಕ. ಈ 3 ನಾನು ಮ್ಯಾನಿಫೆಸ್ಟೇಷನ್ಗೋಸ್ಕರನೇ ತರಿಸ್ಕೊಂಡಿರೋಂಥ ಪುಸ್ತಕಗಳು. ಓಕೆನಾ? ಸೊ ಲೆಟ್ಸ್ ಸಿ. ಐ ಹ್ಯಾವ್ ಲಾಸ್ಟ್ ಒನ್ ಡ್ರೆಸ್. ಇದೊಂದು ಡ್ರೆಸ್ ಇದೆ. ದಿಸ್ ಇಸ್ ಫ್ರಮ್ ಮೀಶೋ. ಇದು ಏನಕ್ಕೆ ತರಿಸ್ಕೊಂಡೆ ಅಂದರೆ ಚೆನ್ನಾಗಿತ್ತು ಅಂತ ತರಿಸ್ಕೊಂಡೆ. ನನಗೆ ಆಲ್ಟರ್ನೇಟ್ ಇಷ್ಟ ಆಗುತ್ತೆ. ಸ್ಮಾಲ್ ಸೈಜಲ್ಲಿ ತರಿಸ್ಕೊಂಡಿದ್ದೀನಿ. ತುಂಬ ಶಾರ್ಟ್ ಡ್ರೆಸ್ ಇದು. ಐ ಎಕ್ಸ್ಪೆಕ್ಟ್ ಟು ಬಿ ಬಿಗ್, ಬಟ್ ಇಟ್ಸ್ ಓಕೆ. ಇದೇನು ಪ್ಯಾಡೆಡ್ ಅಲ್ಲ. ಇಟ್ಸ್ ಅ ವೆರಿ ಕ್ಯೂಟ್ ಡ್ರೆಸ್. ನನಗೆ ವೀನೆಕ್ ತುಂಬ ಇಷ್ಟ ಆಗುತ್ತೆ. ವೀನೆಕ್ ಚೆನ್ನಾಗಿ ಕಾಣುತ್ತೆ, ಆಯಿತಾ? ಸೊ ನಾವು ಹಾಕೋದ್ರ ಮೇಲೆ ಡಿಪೆಂಡು. ಸೊ ಇದು ಒಂದು ಲಾಸ್ಟ್ ಡ್ರೆಸ್ ನಾನು ತರಿಸ್ಕೊಂಡಿರೋದು ಮೀಶೋಯಿಂದ. ಯಾವಾಗಾದರೂ ಹಾಕೊಂಡು ಏನಾದರೂ ಗೆಟ್ ರೆಡಿ ವಿತ್ ಮೀ ಥರ ಶೂಟ್ ಮಾಡಿ ತೋರಿಸ್ತೀನಿ ನಿಮಗೆ. ಇದ್ರದ್ದು ಪಿಕ್ಚರ್ ಅಟ್ಲೀಸ್ಟ್ ನಿಮಗೆ ಅಟ್ಯಾಚ್ ಮಾಡ್ತೀನಿ, ಸೊ ನನ್ನ ಐಡಿಯಾ ಬರುತ್ತೆ. ಸಾರಿ. ಸೊ ಪಿಕ್ಚರ್ ಅಟ್ಯಾಚ್ ಮಾಡ್ತೀನಿ, ನಿಮ್ಗೊಂದು ಐಡಿಯಾ ಬರುತ್ತೆ ಈ ಡ್ರೆಸ್ಸು ಹೇಗಿದೆ ಅಂತ ಅಂದ್ಬಿಟ್ಟು. ನಂಗೆ ಇಲ್ಲಿ ಪ್ರಾಪರ್ ತೋರ್ಸೋಕೆ ಆಗ್ತಾ ಇಲ್ಲ. ನಿಮಿಷ. ಈ ಥರ ಇದೆ. ಓಕೆನಾ? ತುಂಬ ಅಂದರೆ ತುಂಬ ತುಂಡ ಆಗೋಯ್ತು, ಬಟ್ ತೈಸ್ಕಿಂತ ಕೆಳಗೆ ಬರುತ್ತೆ. ಸೊ ನೋ ವರೀಸ್. ಸೊ ಇದೊಂದು. ಇನ್ನೊಂದು ಅಮ್ಮಂದು ಯಾವುದೋ ಬಂದು ಮಿಸ್ ಆಗಿ ನನ್ನ ಬ್ಯಾಗಲ್ಲಿತ್ತು, ಅದನ್ನು ತಗೊಂಡು ತೋರಿಸ್ತೀನಿ ರೀ. ಅದು ಆ ರೂಮಲ್ಲಿದೆ. ಇದು ಅಮ್ಮಂದು, ಆಯಿತಾ? ಮಿಸ್ ಆಗಿ ನನ್ನ ಹತ್ರ ಬಂದ್ಬಿಟ್ಟಿದೆ. ಅವ್ರು ಹುಡುಕ್ತಿರ್ತಾರೋ ಅಥವಾ ಮರ್ತೋಗ್ಬಿಟ್ಟಿದಾರೋ ಏನೋ ಗೊತ್ತಿಲ್ಲ ನನಗೆ. ಸ್ಕೂಪ್ಸು ಅಪ್ಪ ಅವ್ರೇನೋ ಇದಕ್ಕೆ ಮಾಡ್ಕೊಂಡಿದ್ದಾರೆ. ಇದು ಬಂದ್ಬಿಟ್ಟಿದೆ. ಕ್ಯೂಟ್ ಲಿಟಲ್ ಸ್ಕೂಪ್ಸು. ಎಷ್ಟು ಚೆನ್ನಾಗಿದೆ ಅಲ್ಲ? ಅದು ನನಗೋಸ್ಕರನೇ ಮಾಡಿರ್ತಾರೆ ಎಂತಾದರೂ. ಅದೇ ಅವತ್ತು ಮ್ಯಾಗಿ ಬೌಲೆಲ್ಲ ಮಾಡೋದಲ್ಲ, ಆ ಥರ. ಸೊ ಇದೊಂದು. ಆ್ಯಂಡ್ ಇದೆ ಅದು ಕುನಾಫಾ ಚಾಕ್ಲೇಟ್ ಮಾಡೋದಕ್ಕೆ. ತಹೀನಿ ಅಂತೆ. ಇದು ಹೆಂಗೂ ಟೇಸ್ಟ್ ಒಂಥರ ಡಿಫ್ರೆಂಟ್ ಆಗಿದೆ ಟೇಸ್ಟು. ಒಂಥರ ಚೆನ್ನಾಗಿದೆ, ಚೆನ್ನಾಗೂ ಇಲ್ಲ. ಮತ್ತು ಇನ್ನೊಂದು ಬಟರ್ಸ್ ಆ್ಯಂಡ್ ಮೋರ್ ಪಿಸ್ತಾಶಿಯೋ ಕ್ರೀಮ್ ಇದನ್ನು ತೊಗೊಂಡಿದ್ದೀನಿ. ಸೊ ಇದನ್ನು ಓಪನ್ ಮಾಡಿಲ್ಲ. ಯೂಸ್ ಮಾಡೋ ಟೈಮಲ್ಲಿ ಓಪನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಒಂದ್ಸತಿ ನೋಡಿಕೊಂಡು, ಬಿಕಾಸ್ ಐ ಹ್ಯಾವ್ ಪಿಸ್ತಾ ಆಲ್ಸೋ. ಅಮ್ಮ ಪಿಸ್ತಾ ತಿನ್ನೋಕ್ಕೆ ಅಂತ ತಂದ್ಕೊಟ್ಟಿದ್ರು, ಅದು ನಾನು ತಿಂದೇ ಇಲ್ಲ. ಅಟ್ಲೀಸ್ಟ್ ಈ ಥರ ಮಾಡಿಕೊಂಡ್ರೆ ಅವಾಗಾದರೂ ತಿಂತೀನೇನೋ ಗೊತ್ತಿಲ್ಲ. ಸೊ ಇದು ಎರಡೂ ತರಿಸ್ಕೊಂಡಿದ್ದೆ ಅಮೆಝಾನಿಂದ. ಸೊ ಇಷ್ಟೇ ಇವತ್ತಿನ ಹಾಲ್. ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಫ್ ಇನ್ ಕೇಸ್ ಯಾರು ಈ ಹ್ಯಾಂಗಿಂಗ್ಸ್ನ ನಾನು ಬಳಸಿದ್ರೆ ಅಥವಾ ಈ ವಾಸ್ನ ನಾನು ಬಳಸಿದ್ರೆ ನಿಮಗೆ ತೋರಿಸ್ತೀನಿ. ಆಬ್ವಿಯಸ್ಲಿ ತೋರಿಸ್ದೇ ಹೋಗಲ್ಲ. ಸೊ ಇದಾಗುತ್ತೆ ಇದರ ವ್ಲಾಗ್. ಮೀಶೋ ಆ್ಯಂಡ್ ಅಮೆಝಾನ್ ಹಾಲ್. ಇಷ್ಟ ಆಯಿತು ಅಂತ ಅಂದ್ಕೊಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ. ಆ್ಯಂಡ್ ನಮಗೆ ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಅವ್ರಿಗೇನೋ ಅವ್ರ ಖುಷಿಗೆ ಅವ್ರು ಮಾಡ್ಕೊಳ್ತಾ ಇದ್ದಾರೆ, ಅದರಿಂದ ಏನೋ ಬರುತ್ತೆ ಅಂತ ಅಲ್ಲ. ಬಟ್ ಸ್ಟಿಲ್ ಶಿ ಸ್ಪೆಂಡಿಂಗ್ ಮನಿ ಫಾರ್ ದ್ಯಾಟ್. ಅವ್ರ ಖುಷಿ ಅಷ್ಟೇ ಅದು. ನಮಗೆ ಏನಾದರೂ ಖುಷಿ ಆಗ್ತಿದೆ ಅಂದರೆ ಖಂಡಿತ ನಾವು ಮಾಡ್ಬೋದು, ತಪ್ಪಲ್ಲ ಅದು. ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಮ್ಮ ಅಮ್ಮನ ಐಡಿ ಕೂಡ ಟ್ಯಾಗ್ ಮಾಡಿರ್ತೀನಿ, ನೀವು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ. ಸೊ ಇಷ್ಟೇ ಇವತ್ತಿನ ವಿಡಿಯೋ. ಇಷ್ಟ ಆಯ್ತು ಅಂತ ಅಂದ್ಕೊಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಓಕೆ, ಬಾಯ್.